ಬಳ್ಳಾರಿಯಲ್ಲಿ ಇತ್ತೀಚೆಗೆ ಈ ಸರಗಳ್ಳತನ ಪ್ರಕರಣಗಳು ಆಗಿತ್ತು. ಸಿಟಿ ಲಿಮಿಟ್ಸಲ್ಲಿ ಮತ್ತು ರೂರಲ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 10 ಪ್ರಕರಣಗಳು ದಾಖಲಾಗಿತ್ತು. ಇವರು ಬೈಕ್ನಲ್ಲಿ ಬಂದು ಈ ಸರಗಳ್ಳತನ ಮಾಡ್ತಾಯಿದ್ರು. ಯಾರು ಒಬ್ಬರೇ ಲೇಡೀಸ್ ಹೋಗ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮಾರ್ನಿಂಗ್ ವಾಕ್ ಮಾಡುವವ್ರಿಗೆ, ಈವ್ನಿಂಗ್ ಟೈಮಲ್ಲಿ ಹೋಗೋರಿಗೆ ಅಂಥವ್ರಿಗೆ ಟಾರ್ಗೆಟ್ ಮಾಡಿ ಮಾಡ್ತಾಯಿದ್ರು. ಸೊ ನಮ್ಮ DVSP ಸಿರುಗುಪ್ಪ ಅವರು ಒಂದು ಟೀಮ್ ಫಾರ್ಮ್ ಮಾಡಿದರು. ಸಿರುಗುಪ್ಪ ಇನ್ಸ್ಪೆಕ್ಟರ್, ರೂರಲ್ ಇನ್ಸ್ಪೆಕ್ಟರ್ ಮತ್ತು ಹಚ್ಚೋಲಿ ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲ ಸೇರಿ ಮತ್ತು ಕ್ರೈಮ್ ಟೀಮ್ ಎಲ್ಲ ಮಾಡಿಕೊಂಡು ಎಫರ್ಟ್ಸ್ ಮಾಡಿದ್ದಾರೆ. ಸೊ ಇವರು ಇಬ್ಬರು ಅಫೆಂಡರ್ಸ್ನ MOBsನ ಹಿಡ್ಕೊಂಡಿದ್ದಾರೆ. ಅವರಿಂದ ಒಂದು 295 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. 295 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. 10 ಕೇಸಸಲ್ಲಿ ಕೂಡ ರಿಕವರಿ ಆಗಿದೆ. ಸೊ ಅವರೆಲ್ಲರೂ ಕೂಡ ಅಭಿನಂದನೆಗಳು. ಒಳ್ಳೆ ಟೀಮ್ ವರ್ಕ್ ಮಾಡಿ ಇದನ್ನು ಪತ್ತೆ ಮಾಡಿದ್ದಾರೆ. ಸೊ ರೀಸೆಂಟ್ಲಿ ಏನು ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿದೆ ಅದು ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗಿದಂಗೆ ಆಗಿದೆ. ಥ್ಯಾಂಕ್ ಯು. ಅದು ಇದು ಪಾಸ್ಟ್ 6 ಮಂತ್ಸ್ನಲ್ಲಿ ಆಗಿತ್ತು. 6 ಮಂತ್ಸ್ ಅಲ್ಲ, 2 ಮಂತ್ಸ್ ಹೇಳಬಹುದು. ಸಿಟಿ ಲಿಮಿಟ್ಸ್, ಬಳ್ಳಾರಿ ರೂರಲ್ ಲಿಮಿಟ್ಸ್, ತೆಕ್ಕಲಕೋಟೆ. ಯಾ ಪತ್ತೆ ಆಗಿದ್ದು ಕೆಲವು ಕಡೆ ನಮ್ಮವ್ರಿಗೆ CC ಫುಟೇಜಸ್ ಸಿಕ್ತು. CC ಫುಟೇಜಸ್ ಪ್ರಕಾರ ಅವ್ರದ್ದು ಸ್ವಲ್ಪ ಬ್ಲರ್ ಇಮೇಜಸ್ ಎಲ್ಲ ಸಿಕ್ಕಿತ್ತು. ಸೊ ಅದರ ಮೇಲೆ ನಮ್ಮ ಕ್ರೈಮ್ ಟೀಮ್ಸ್ನವರೆಲ್ಲ ವರ್ಕ್ ಮಾಡಿದ್ದಾರೆ. ಈ ಲೋಕಲ್ MOBs ಯಾರಿದ್ದಾರೆ, ಲೋಕಲ್ ಅಫೆಂಡರ್ಸ್, ಅವರಿಗೆಲ್ಲ ಚೆಕ್ ಮಾಡಿದಾಗ ಕೆಲವು ಸಿಮಿಲ್ಯಾರಿಟೀಸ್ ಕಂಡು ಬಂತು. ಆಮೇಲೆ ಅವ್ರದ್ದು ಫೋನ್ ನಂಬರ್ಸ್ ಎಲ್ಲ ತೊಗೊಂಡು ಅದನ್ನು ಟೆಕ್ನಿಕಲಿ ಕೂಡ ಮ್ಯಾಚ್ ಮಾಡಿ ಚೆಕ್ ಮಾಡಿ ಆಮೇಲೆ ದ ಟಾರ್ಗೆಟೆಡ್ ದಿಸ್ ಪೀಪಲ್. ಸೊ ಅವರು ಡಿಟೈನ್ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಇಬ್ಬರೇ ಬೈಕ್ನಲ್ಲಿ ಹೋಗ್ತಾರೆ. ಬೇರೆ ಯಾರೂ ಇಲ್ಲ, ಇವರಿಬ್ಬರೇ ಒಂದು ಟೀಮ್. ಓಕೆ. ಟೋಟಲ್ 10 ಕೇಸಸ್ ಡಿಟೆಕ್ಟ್ ಆಗಿದೆ. ಅದರಲ್ಲಿ ಕೋಲ್ ಬಜಾರ್ ಕೇಸ್ ಕೂಡ ಇದೆ. ಇದರಲ್ಲಿ ಒಬ್ಬರು MOB ಇದ್ದಾರೆ. ಈ ಥರ ಮಂಜು ಅಂತ. ಓಕೆ. ಕಳ್ಳತನ ಮಾಡಿದ್ದು ಇವಾಗ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ ಇವ್ರ ಹತ್ರ. ಯೂಶ್ವಲಿ ಇವರು ರಿಸೀವರ್ಸ್ ಇರ್ತಾರೆ, ಅವರಿಗೆ ಕೊಡ್ತಾರೆ, ಸ್ವಲ್ಪ ಕಡಿಮೆ ಪ್ರೈಸ್ನಲ್ಲಿ ಅವ್ರಿಗೆ ಮಾರಿಬಿಟ್ಟು ದುಡ್ಡು ತೊಗೊಳ್ತಾರೆ. ಸೊ ಆ ಥರ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ. ಏನದು? ಬಳ್ಳಾರಿಯಲ್ಲೇ ಮಾಡ್ತಾರೆ. ಅವರದ್ದು ಒಂದು ಕೇಸ್ ಆಗಿದೆ. ಇದು ಈ ಮನೆ ಕಳ್ಳತನ ಕೇಸಲ್ಲಿ ಒಬ್ಬರು ಆಗಿದ್ದಾರೆ, ಒಬ್ಬ ಗೋಲ್ಡ್ ಮರ್ಚೆಂಟ್ ಆಗಿದ್ದಾರೆ. ಅದೊಂದು ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಆಗಿಲ್ಲ. ಈ ಕೇಸ್ನಲ್ಲಿ ರಿಸೀವರ್ ಮಾಡಿಲ್ಲ. ಬೈಕಲ್ಲಿ ಅಂದರೆ ಮಾರಾಟ ಮಾಡ್ಬೇಕಂತೆಲ್ಲ ಮಾಡಿರ್ತಾರೆ ಸರ್. ಅವಾಗ ಕಾಂಟ್ಯಾಕ್ಟಾಗಿ ಸಿಕ್ಕಿರೋ ಸರ್. ಅಂದರೆ ರಿಸೀವರ್ ಕಡೆಯಿಂದ ವಸೂಲಿ ಮಾಡಿರೋದಲ್ಲ ಸರ್. ರಿಸೀವರ್ ಯಾವುದು ಇಲ್ಲ ಸರ್. ಇವ್ರ ಕಡೆಯಿಂದನೇ ವಸೂಲಿ. ಈ ಕೇಸ್ನಲ್ಲಿ ಯಾರು ರಿಸೀವರ್ ಇಲ್ಲ, ಅವ್ರ ಕಡೆಯಿಂದ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ ನಮಗೆ. ಹೌದು, ಈ ಕೇಸ್ನಲ್ಲಿ ಆ ಥರ ಆಗಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.